ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ. ಸೊ ಇವತ್ತು ಒಂದು ಸಂಕ್ರಾಂತಿ ಹಬ್ಬ ನಮ್ಮ ಮನೆಯಲ್ಲಿ ಯಾವ ಥರ ಆಚರಿಸ್ತೀವಿ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಐ ಹೋಪ್ ಈ ವ್ಲಾಗ್ ಫುಲ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಸ್ಕಿಪ್ ಮಾಡಿದಿರಾ ಫುಲ್ ವ್ಲಾಗ್ ನೋಡಿ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ಸು ಸಿಗಬಹುದು. ಸೊ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಆ್ಯಂಡ್ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಹಬ್ಬ ಅಂತಂದರೆ ಒಂಥರ ಖುಷಿ ಮನೆಯಲ್ಲೆಲ್ಲೂ. ಸೊ ಬೆಳಗ್ಗೆನೇ ಬೇಗ ಎದ್ದು, ಅಂದರೆ ತೀರಾ ಬೇಗ ಏನಲ್ಲ, ಒಂದು ರೇಂಜ್ಗೆ ಎದ್ದು ಎಲ್ಲನೂ ರೆಡಿ ಮಾಡಿದರು ಮಮ್ಮಿ. ಅವರು ಸ್ನಾನಕ್ಕೆ ಹೋದರು. ನಾನು ಫಸ್ಟ್ ಸ್ನಾನಕ್ಕೆ ಹೋಗ್ಬಿಟ್ಟು ಬಂದು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಟ್ಟಿದ್ದೀನಿ ಒಲೆನ. ಸೊ ಪೊಂಗಲ್ ಮಾಡಬೇಕಿತ್ತಲ್ಲ, ನಾನು ಸ್ನಾನ ಮಾಡಿ ಬಂದಿದ್ದರಿಂದ ಪೊಂಗಲ್ನ ನೀನೇ ಇಡು ಅಂತ ಹೇಳಿದರು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಅಕ್ಕಿ ಮತ್ತು ಬೇಳೆನ ತೊಳ್ಕೊಂಡು ಪೊಂಗಲ್ಗೆ ಇಡ್ತಾಯಿದ್ದೀನಿ. ಬರೀ ಸ್ವೀಟ್ ಪೊಂಗಲ್ ಮಾತ್ರ ಮಾಡ್ತಿರೋದು, ಖಾರ ಪೊಂಗಲ್ ಏನು ಮಾಡ್ತಿಲ್ಲ. ಖಾರ ಪೊಂಗಲ್ ಬದಲು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ಸೊ ಉಪ್ಪಿಟ್ಟಿಗೂ ಕೂಡ ಸೈಡಲ್ಲಿ ಸೈಮಲ್ಟೇನಿಯಸ್ ಆಗಿ ಇಟ್ಕೊತಾ ಇದ್ದೆ. ಆ್ಯಂಡ್ ಇಲ್ಲಿ ಕಡಲೆಕಾಯಿ ಮತ್ತು ಅವರೆಕಾಯಿ ಅದನ್ನೆಲ್ಲ ಬೇಯಿಸೋದಕ್ಕೂ ಇಟ್ಕೊಳ್ಬೇಕಾಗಿತ್ತು. ಸೊ ಅದನ್ನು ಕೂಡ ಮಾಡಬೇಕು ಅದು ಆಮೇಲಿಂದ. ಆ್ಯಂಡ್ ಉಪ್ಪಿಟ್ಟಿಗೆ ಅವರೆಕಾಳು ಹಾಕಿ ಮಾಡಿದ್ದು ಸಖತ್ತಾಗಿತ್ತು ಉಪ್ಪಿಟ್ಟು. ಆಮೇಲಿಂದ ತೋರಿಸ್ತೀನಿ ನಿಮಗೆ. ಮತ್ತು ಪೂಜೆಗೂ ಕೂಡ ಎಲ್ಲನೂ ರೆಡಿ ಆಗಿಬಿಟ್ಟಿತ್ತು. ಎಲ್ಲರೂ ಆಲ್ಮೋಸ್ಟ್ ಸ್ನಾನ ಎಲ್ಲ ಮುಗ್ದಿತ್ತು. ವಿನುತಾ ಒಬ್ಬಳು ಲಾಸ್ಟಲ್ಲಿ ಹೋದಳು. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು. ಮಮ್ಮಿ ಬಂದು ಹೂವು ಎಲ್ಲ ಹಾಕಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರು. ಆಮೇಲೆ ಡ್ಯಾಡಿ ಬಂದು ಏನದು ತೋರಣ ಅದು ಇದು ಅಂತೆಲ್ಲ ಮಾಡಿದ್ರು. ಆ್ಯಂಡ್ ಇದು ರಂಗೋಲಿ ನಾನು ಹಾಕಿದ್ದು, ನೆನ್ನೆ ನೈಟ್ ಹಾಕ್ಕೊಂಡಿದ್ದು, ಅಂದರೆ ಹಬ್ಬದ ಹಿಂದಿನ ದಿನ. ಸೊ ಮನೆ ಮುಂದೆನೂ ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಟು ಹಾಕಿದಂಥದ್ದು. ಆ್ಯಂಡ್ ಬಾಗಿಲಿಗೆ ಈ ಥರ ತೋರಣ ಎಲ್ಲ ಡೆಕೋರೇಟ್ ಮಾಡಿದ್ವಿ. ಸೊ ಗೈಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೋಡ್ತಿರ್ಬೋದು, ನಾನು ಏನದು ಹೊಸ ಡ್ರೆಸ್ ಇತ್ತು, ಅದನ್ನು ಹಾಕ್ಕೊಂಡೆ. ಬಟ್ ಯಾಕೋ ನನಗೆ ಅಷ್ಟು ಸೂಟ್ ಆಗ್ತಿಲ್ಲ ಅಂತ ಅನ್ನಿಸ್ತು. ಸರಿ ಅಂತ ತೆಗೆದ್ಬಿಟ್ಟು ಹೊಸದು ಟೀ ಶರ್ಟ್ ಇತ್ತಲ್ಲ, ಜುಡಿಯೋನ್ ತೊಗೊಂಡಿದ್ದು, ಅದನ್ನೇ ಹಾಕ್ಕೊಂಡೆ. ಆ್ಯಂಡ್ ನಾನು ಬೇರೆ ಯಾವುದೂ ತೊಗೊಂಡಿಲ್ಲ ಸಂಕ್ರಾಂತಿಗೆ ಅಂದ್ಬಿಟ್ಟು. ಇವಾಗ ಯಾರೋ ಬಂದ್ಬಿಟ್ಟು ಪಾರ್ಸಲ್ ಕೊಟ್ಟರು ಅಮೆಝಾನಿಂದ ಅಂತ ಅಂದ್ಬಿಟ್ಟು. ಮಮ್ಮಿ ಹೆಸ್ರಲ್ಲಿ ಬಂತು. ನಾನು ಏನಪ್ಪ ಇದು ಪಾರ್ಸಲು, ಮಮ್ಮಿ ಏನಾದ್ರು ಬುಕ್ ಮಾಡಿದಾರಾ ಅಂತ ಅಂದ್ಕೊಂಡೆ. ಓಪನ್ ಮಾಡಿ ನೋಡಿದ್ರೆ ಡ್ರೆಸ್ಸು. ನನಗೆ ಗೊತ್ತೇ ಇಲ್ಲ ಬೀರೇಶ್ ಬುಕ್ ಮಾಡಿರೋ ಡ್ರೆಸ್ ಇದು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ಇದೇ ಈ ಡ್ರೆಸ್ಸಲ್ಲಿ ಹೆಂಗಪ್ಪ ಹಬ್ಬ ಆಚರಿಸ್ಲಿ, ಹೆಂಗಪ್ಪ ಹಬ್ಬ ಮಾಡಲಿ ಅಂತಿದ್ದೆ. ಅಷ್ಟರಲ್ಲಿ ಡ್ರೆಸ್ ಬಂತು. ಸೊ ಚೆನ್ನಾಗಿದೆ ಡ್ರೆಸ್. ಆಮೇಲೆ ಫೋನ್ ಮಾಡಿ ಕೇಳಿದಾಗ ನಾನೇ ಬುಕ್ ಮಾಡಿದ್ದು ಅಂತ ಹೇಳಿದ್ರು ಸಂಕ್ರಾಂತಿಗೆ ಅಂತ. ಮುಂಚೆನೇ ಹೇಳ್ಬೇಕಲ್ವಾ ಅಂತಂದರೆ ಸರ್ಪ್ರೈಸ್ ಯಾರಾದರೂ ಹೇಳ್ತಾರ ಅಂತ ನನಗೆ ಬೈದರು. ಸೊ ಡ್ರೆಸ್ ಬಂತು ಫೈನಲಿ. ಇದನ್ನ ಹೋಗಿ ಹಾಕ್ಕೊಂಡು ಬಂದು ಒಟ್ಟಿಗೆ ಎಲ್ಲರೂ ಸೇರಿ ಪೂಜೆ ಮಾಡಬೇಕು ಇವಾಗ. ಸೊ ಹಾಕೊಂಡು ಬಂದು ಮತ್ತೆ ಸಿಗ್ತೀನಿ. ಇದೆಲ್ಲ ಏನು ಸಿಂಪಲಾಗಿ ಹಂಗೆ ತೆಗಿ ಆರಾಮಾಗಿ. ಸೊ ಗೈಸ್ ನೋಡ್ತಿರ್ಬೋದು ಡ್ರೆಸ್ ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬ ಇಷ್ಟ ಆಯಿತು ನನಗೆ. ಫುಲ್ ಸಾಫ್ಟ್ ಮೆಟೀರಿಯಲ್ಲು, ನನಗೆ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಆ್ಯಂಡ್ ನಾನು ನೋಡ್ದಿರಾ, ಅಂದರೆ ನಾನು ಸೆಲೆಕ್ಟ್ ಮಾಡ್ದಿರಾ ಅವರೇ ಸೆಲೆಕ್ಟ್ ಮಾಡಿ ಕಳಿಸಿರೋಂಥ ಡ್ರೆಸ್ಸು ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅವ್ರು ಯಾವತ್ತೂ ನೀನೇ ನೋಡ್ಕೊ, ನೀನೇ ಸೆಲೆಕ್ಟ್ ಮಾಡ್ಕೊ, ನಾನು ಬೇಕಾದ್ರೆ ಪೇ ಮಾಡ್ತೀನಿ ಈ ಥರನೇ ಹೇಳ್ತಿದ್ರು. ಬಟ್ ಇವತ್ತು ಅವರೇ ಕಳಿಸಿರೋದ್ರಿಂದ ನನಗೆ ಸಖತ್ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು. ಸೊ ಥ್ಯಾಂಕ್ ಯು ಬೀರೇಶ್. ಆ್ಯಂಡ್ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಹೆಂಗೆ ಕಾಣ್ತಿದೆ ನನ್ನ ಮೇಲೆ ಅಂತ ಅಂದ್ಬಿಟ್ಟು ನೀವೆಲ್ಲರೂ ಕಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು ಈ ಡ್ರೆಸ್ಸು. ಸೊ ಒಂಚೂರು ಹಿಂದೆ ಹೋಗೋ, ಫುಲ್ ಕಾಣುತ್ತವಾಗ. ಸೊ ಈ ಥರ ಇದೆ. ನೋಡೋಣ, ಒಂಚೂರು ಟಕ್ ಇಡಬೇಕೇನೋ, ತುಂಬ ಲೂಸ್ ಅಂತ ಅನ್ನಿಸ್ತಾ ಇದೆ. ನೀನು ಲೂಸ್ ಇಲ್ಲ, ಟಕ್ ಹಿಡ್ದ ಆಮೇಲೆ ಗೊತ್ತಾಗುತ್ತೆ. ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಹಾರಾಡ್ತಾವಳು ನಮ್ಮ ಅಕ್ಕ ಮೇಲಕ್ಕೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಬಿಡು ಟೀ ಶರ್ಟು ಪ್ಯಾಂಟ್ ಹಾಕೊಂಡು ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡ್ತಿದ್ದಂಗೆ ಯಾರೋ ಬಂದರು, ಡ್ರೆಸ್ ಕೊಟ್ಟರು, ಐ ಮೀನ್ ಪ್ಯಾಕೇಜ್ ಕೊಟ್ಟರು ಅಮೆಝಾನ್ದು. ನಾನು ಏನಪ್ಪ ಇದು ಅಂತ ಯೋಚನೆ ಮಾಡ್ತಿದ್ದೆ. ಅದು ನೋಡಿ ಇವತ್ತೇ ಬಂದಿದೆ. ಇನ್ನೇನು ಪೂಜೆ ಮಾಡಬೇಕು ಆ ಟೈಮು ಕರೆಕ್ಟಾಗಿ ಬಂದಿದೆ. ಸೊ ಒಂಥರ ಖುಷಿ ಆಯಿತು ನನಗೆ. ಯಾವತ್ತೂ ಈ ಥರ ಸರ್ಪ್ರೈಸಾಗೆಲ್ಲ ಕಳಿಸಿರೋದಿಲ್ಲ, ಇವತ್ತೇ ಫಸ್ಟ್. ಸೊ ಅದಕ್ಕೆ ನಂಗೆ ಖುಷಿ ಆಯಿತು ಅಷ್ಟೇ. ಥ್ಯಾಂಕ್ ಯು. ಹಳೆ ಹೋಗ್ರ
ಕೊಟ್ಬಿಟ್ಟಿದ್ದೀನಿ ಸಾಕ್ಷಿ ಸುಳ್ಳು ಗೈಸಿ 4 ವರ್ಷದಿಂದ 4-5 ವರ್ಷ ಕೊಟ್ಟಾಗೋಗಿದೆ ವಿನತಂಗೆ ಮತ್ತಿನ್ನೇನೋ ಕೇಳಂಗಿಲ್ಲ. ಬರ್ತ್ಡೇ ಗಿಫ್ಟ್ ಆಯ್ತು ಅನ್ನೋ ಅದಕ್ಕೆ ಯಾಕೆ ಏನಂತ ರೀಸನ್ ಹೇಳ್ಬೇಕು? ಅದು ಹೊಸದೇ ತಾನೆ, ತೋರ್ಸಿಲಿ. ಇದು 4 ವರ್ಷದಿಂದ ಓ ಮಮ್ಮಿ ನೋಡು, ಅವಳಿಗೆ ಆಗುತ್ತೆ ಅಂತ ಇದು ದಾರ ಸುತ್ತಿಕ್ಕಿರೋದು ದಾರ ಬೀಸ್ತಾಳೆ ಇವಾಗ. ನಿನ್ನ ಕೇಳಿದ್ರೆ ದೀಪ ಹಚ್ಚಾಗಿದೆ. ಫೈನಲ್ ಆಗಿ ಎಲ್ಲ ರೆಡಿಯಾಗಿ ಬಂದ ಮೇಲೆ ದೀಪ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ 11 ಗಂಟೆ ಆಗಿತ್ತು, ಬಟ್ ಏನು ಮಾಡೋದಕ್ಕಾಗಲ್ಲ, ಮನೆ ಅಂದಮೇಲೆ ಲೇಟ್ ಆಗೇ ಆಗುತ್ತೆ. ಸೊ ನಮ್ಮ ಮನೇಲಿ ಯಾವಾಗಲೂ ಏನಾದರೂ ಪೂಜೆ ಏನಾದರೂ ಇತ್ತು ಅಂತಂದರೆ ನಮ್ಮ ಡ್ಯಾಡಿನೇ ಪೂಜೆ ಮಾಡೋದು. ಸೊ ಅವರೇ ಮಾಡ್ತಿದ್ದಾರೆ ಇವತ್ತು ಕೂಡ. ಅವ್ರು ತುಂಬ ಪೇಷನ್ಸಿಂದ ನಿಧಾನಕ್ಕೆ ಮಾಡ್ತಾ ಇರ್ತಾರೆ. ನಮಗೆ ನಿಂತು ಕಾಲು ನೋವು ಬಂದುಬಿಡುತ್ತೆ. ಸೊ ನಾವು ಕುತ್ಕೊಂಡ್ಬಿಡ್ತೀವಿ ಅವ್ರು ಪೂಜೆ ಮಾಡಬೇಕಾದ್ರೆ. ಅವ್ರು ಆರಾಮಾಗಿ ಎಲ್ಲ ಕಡೆನೂ ಹೋಗಿ ಪೂಜೆ ಮಾಡಿಕೊಂಡು ಬರ್ತಾರೆ. ಒಂಥರ ಅವ್ರು ಮಾಡಿದ್ರೇ ನಮ್ಮ ಮನೇಲಿ ನೆಮ್ಮದಿ, ಒಂಥರ ಪೂಜೆ ಮಾಡೋದಕ್ಕೆ. ಸೊ ಅದನ್ನು ಮಾಡ್ತಿದ್ರು. ಆ್ಯಂಡ್ ಎಲ್ಲನೂ ಇಟ್ಟಿದ್ವಿ, ಎಳ್ಳು ಬೆಲ್ಲ ಮತ್ತು ಸ್ವೀಟ್ ಇಡೋದೇ ಮರ್ತೋಗ್ಬಿಟ್ಟಿತ್ತು. ಸೊ ಕೊನೆಯಲ್ಲಿ ವಿನತಂಗೆ ಹೇಳಿ ಅದನ್ನು ಕೂಡ ಇಟ್ಬಿಡು ಅಂತ ಹೇಳಿ ಇಡಿಸ್ತಾ ಇದ್ದೆ. ಏನೋ ಬೈಲಿಲ್ಲ ನಮ್ಮ ಡ್ಯಾಡಿ ಹಂಗೆ ಬೈದ್ಬಿಡ್ತಾರೆ. ಎಲ್ಲ ಕರೆಕ್ಟಾಗಿರ್ಬೇಕು ಅವರಿಗೆ. ಅದಾದಮೇಲೆ ಪೂಜೆ ಮಾಡೋದು. ಸೊ ಫೈನಲ್ ಆಗಿ ಅದನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತಿದ್ವಿ. ಎಳ್ಳು ಬೆಲ್ಲ ಮತ್ತು ಪೊಂಗಲ್ಲು, ಅದಾದಮೇಲೆ ನಾವು ಬೇಯಿಸಿರ್ತೀವಲ್ಲ ಕಡಲೆಕಾಯಿ ಮತ್ತು ಅವರೆಕಾಯಿ ಮತ್ತು ಗೆಣಸು, ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು. ಸೊ ವಿನತಂದು ಉಂಗುರ ನಂದು ಉಂಗುರ ಕಂಪೇರ್ ಮಾಡ್ತಿದ್ದೆ ಹಾಗೆ ಸುಮ್ಮನೆ ಮಮ್ಮಿ ಕೊಡಿಸಿದ್ದು ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಮತ್ತು ಇವಾಗ ಕರ್ಪೂರ ಹಚ್ಬೇಕಿತ್ತಲ್ಲ, ಸೊ ನಮ್ಮ ಮಮ್ಮಿ ಹಚ್ಕೊಡ್ತಿದ್ದಾರೆ ನಮ್ಮ ಡ್ಯಾಡಿಗೆ. ಇದು ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ನಮ್ಮ ಡ್ಯಾಡಿನೇ ಎಲ್ಲ ಮಾಡ್ಕೊತಾರೆ ಹೇಳ್ಬೇಕಂತಂದರೆ. ನಮ್ಮ ಮಮ್ಮಿ ಮಧ್ಯಕ್ಕೆ ಕೈ ಹಾಕೋದಕ್ಕೆ ಹೋಗೋದೇ ಇಲ್ಲ. ಸೊ ಇವಾಗೇನೋ ಅವ್ರಿಗೆ ಹೆಲ್ಪ್ ನಮ್ಮ ಮಮ್ಮಿನೇ ಮಾಡಲಿ ಅಂತ ಬಿಟ್ಟರು ನಮ್ಮ ಡ್ಯಾಡಿ. ಬಟ್ ನಮ್ಮ ಮಮ್ಮಿ ಇಲ್ಲ ನೀವೇ ಮಾಡಿ ಅಂತ ಅಂದ್ಬಿಟ್ಟು ಅವ್ರ ಕೈಲೇ ಕೊಟ್ಬಿಟ್ರು. ಬಿಕಾಸ್ ನಮ್ಮ ಡ್ಯಾಡಿ ತುಂಬ ಪೇಷನ್ಸಿಂದ ಮಾಡ್ತಾರೆ. ನಾವು ಮಾಡೋದು ಅವ್ರಿಗೆ ಸೆಟ್ಟೇ ಆಗಲ್ಲ. ನಾವು ಪೂಜೆ ಮಾಡ್ದಂಗೆ ಇರಲ್ಲ ನೀವು ಮಾಡಿದ್ದು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವ್ರ ಕೈಲೇ ನಾವು ಪೂಜೆ ಮಾಡಿಸ್ತೀವಿ ಯಾವಾಗಲೂ ಅಷ್ಟೇನೆ. ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳ್ಳೆಯದಾಗಲಿ. ನನಗೆ ಕೊಡು. ಇಬ್ಬರು ಅಡುಗೆ ಮನೆಯಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರು. ಇಷ್ಟು ಆಗಲ್ಲ, ಅದು ಆಗಲ್ಲ. ಎಲ್ಲ ತಿನ್ಬಿಡು. ಸೊ ಗೈಸ್ ಟಿಫನ್ ರೆಡಿ ಆಗಿದೆ. ಉಪ್ಪಿಟ್ಟು ಮತ್ತು ಪೊಂಗಲ್. ಎಲ್ಲರೂ ಕೆಳಗೆ ಕೂತ್ಕೊಂಡು ಭೋಜನವನ್ನು ಮಾಡುತ್ತಿದ್ದಾರೆ. ನನಗೆ ಬೇಡ ಅಂದೆ ಇವಾಗ, ಬಟ್ ಹಾಕ್ಬಿಟ್ಟಿದ್ದಾರೆ. ಸೊ ಎಲ್ಲ ತಿನ್ನೋಣ ಇವಾಗ. ಅವರೆಕಾಳು ಉಪ್ಪಿಟ್ಟು, ಓಹೋ, ಆ್ಯಂಡ್ ಸಿಹಿ ಪೊಂಗಲ್ಲು. ಲೆಟ್ಸ್ ಈಟ್. ಗೈಸ್ ಇವಾಗ ಹಸುಗೆ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಕಡಲೆಕಾಯಿ ಮತ್ತು ಗೆಣಸು, ಅವರೆಕಾಯಿ ಮತ್ತು ಪೊಂಗಲ್, ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲ ಅದಕ್ಕೆ ತಿನ್ನೋದಕ್ಕೆ ಕೊಡೋದಕ್ಕೆ ಅಂತ ಎತ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಕಡ್ಡಿ, ಕರ್ಪೂರ, ಇದು ಎಲ್ಲ ಎತ್ಕೊಂಡಿದ್ದೀವಿ. ಇದು ಎತ್ಕೊಂಡಿಲ್ಲ, ಕಬ್ಬೇನು ಬೇಡವಾ? ಓಕೆ. ಸೊ ನಮ್ಮ ಮಮ್ಮಿಗೆ ಬರೋದಕ್ಕೆ ಸ್ವಲ್ಪ ಇಷ್ಟ ಇಲ್ಲ, ಬರ್ತಾ ಇದ್ದಾರೆ. ಸ್ಮೈಲ್ ಇರ್ಬೇಕು ಮುಖದಲ್ಲಿ. ಸೊ ನಾನು ಹೇಳ್ದಂಗೆ ಹಸುಗೆ ಪೂಜೆ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ಏನಕ್ಕೆ ಈ ಥರ ಮಾಡ್ತೀವಿ ಅಂತಂದರೆ, ಪ್ರತಿ ವರ್ಷವೂ ಹೀಗೆ ಮಾಡೋದು. ಐ ಥಿಂಕ್ ಎಲ್ಲರೂ ಮಾಡ್ತಾರೆ, ಗೊತ್ತಿರುತ್ತೆ. ಸೊ ಅಂದರೆ ವರ್ಷ ಇಡೀ ಹಸು ಇಟ್ಕೊಂಡು ನಾವು ಭತ್ತ ಬೆಳೆಯೋದು, ರಾಗಿ ಬೆಳೆಯೋದು, ಆ ಥರ ಎಲ್ಲ ಕೆಲಸ ಮಾಡಿಸ್ಕೊಂಡಿರ್ತೀವಲ್ಲ. ಸೊ ಇವತ್ತಿನ ದಿನ ಅದಕ್ಕೊಂದು ಥ್ಯಾಂಕ್ಸ್ ಹೇಳೋ ದಿನ ಅಂತ ಹೇಳ್ಬೋದು, ಅಥವಾ ಕೃತಜ್ಞತೆ ಹೇಳೋ ದಿನ. ಆ್ಯಂಡ್ ಅದಕ್ಕೆ ನಾವು ಚೆನ್ನಾಗಿ ರೆಡಿ ಮಾಡಿ, ಅಂದರೆ ಹಸು ಅಥವಾ ಎತ್ತು ಏನಿರುತ್ತೋ ಅದಕ್ಕೆ ರೆಡಿ ಮಾಡಿ, ಅದಕ್ಕೆ ಈ ಕಡಲೆಕಾಯಿ ಮತ್ತು ಅವರೆಕಾಯಿ ಅದನ್ನೆಲ್ಲ ತಿನ್ನೋದಕ್ಕೆ ಕೊಡೋದು, ಪೂಜೆ ಮಾಡೋದು.
ಸೊ ಊರ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನೆಲ್ಲ. ಬಟ್ ಇಲ್ಲಿ ಇದು ಸಿಟಿ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಅದಕ್ಕೆ ಅವ್ರು ನಿಲ್ಲಿಸ್ಬಿಟ್ಟಿರ್ತಾರೆ, ಅಂದರೆ ಕಟ್ಟಾಕ್ಬಿಟ್ಟಿರ್ತಾರೆ. ಪ್ರತಿ ವರ್ಷ ನಾವು ಅವ್ರ ಮನೆ ಹತ್ರನೇ ಹೋಗಿ ಮಾಡ್ಕೊಂಡು ಬರ್ತೀವಿ. ತುಂಬ ಕಮ್ಮಿ ಇಲ್ಲಿ ಸಿಗೋ ಅಂಥದ್ದು. ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗಿ ಮಾಡ್ಕೊಂಡು ಬರಬೇಕಾಗತ್ತೆ ನಾವು. ಸೊ ಇದನ್ನು ನಮ್ಮ ಡ್ಯಾಡಿ ಅವ್ರು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಇದು ಬಂದು ಆ್ಯಕ್ಚುಲಿ 15ಗೆ ಮಾಡೋದು, ಅಂದರೆ ದನಿನ ಹಬ್ಬ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಸೊ ಕಿಚಾಯಿಸೋದು ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತಾರೆ. ಬಟ್ ಬೆಂಗಳೂರಲ್ಲಿ ಎಲ್ಲೂ ನಾನು ನೋಡಿಲ್ಲ. ಬಟ್ ನಮ್ಮ ಮನೆ ಹತ್ರನೂ ಮಾಡ್ತಾರೆ, ಅಂದರೆ ಅತ್ತೆ ಮನೆ ಹತ್ರನೂ ಮಾಡಿದ್ದಾರೆ, ಅದು ನೋಡಿದ್ದೀನಿ ನಾನು. ಸೊ ಅಲ್ಲೆಲ್ಲ ಹಸುಗಳು ಜಾಸ್ತಿ ಇರ್ತವೆ, ಎತ್ತುಗಳು ಜಾಸ್ತಿ ಇರ್ತವೆ. ಆ್ಯಂಡ್ ಬೆಂಗಳೂರಲ್ಲಿ ಗೊತ್ತಿಲ್ಲ ಹೆಂಗೆ ಮಾಡ್ತಾರೆ ಏನು ಅಂತ. ಅದಕ್ಕೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಅದಕ್ಕೆ ತಿನ್ನೋದಕ್ಕೆಲ್ಲ ಕೊಟ್ಟು, ಏನೇನು ಮಾಡಿರ್ತೀವಿ ಮನೆಯಲ್ಲಿ ಅದನ್ನೆಲ್ಲ ಕೊಟ್ಟು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋದು. ಆ್ಯಂಡ್ ಇನ್ನೊಂದು ಏನು ಸೈಂಟಿಫಿಕ್ ರೀಸನ್ ಅಂತಂದರೆ, ಹಸುವಿನಲ್ಲಿ ಎಲ್ಲ ದೇವತೆಗಳು ಇರ್ತಾರೆ ಅನ್ನೋದೊಂದು ಹೇಳ್ತಾರೆ ಹಿರಿಯರು. ಸೊ ಅದಕ್ಕೆ ಹಸುಗೆ ಪೂಜೆ ಮಾಡಿದಾಗ ಎಲ್ಲ ದೇವ್ರಿಗೂ ಪೂಜೆ ಮಾಡಿದಷ್ಟೇ ಒಂದು ಪುಣ್ಯ ಸಿಗುತ್ತೆ ಅಂತ ಇರೋದು. ಸೊ ಅದಕ್ಕೇ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರೋ ಅಷ್ಟು ನಾನು ಈ ವಿಡಿಯೋನಲ್ಲಿ ನಿಮಗೆ ಕವರ್ ಮಾಡಿದ್ದೀನಿ. ಇನ್ನು ಏನಾದರೂ ಬೇರೆ ಯಾವುದಾದ್ರೂ ರೀಸನ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಕೂಡ ತಿಳ್ಕೊತೀನಿ. ಆ್ಯಂಡ್ ಗೊತ್ತಿಲ್ಲದೆ ಇರೋರು ಕೂಡ ತಿಳ್ಕೊತಾರೆ. ಸೊ ಅಷ್ಟೇ ಇದ್ರ ಬಗ್ಗೆ ಹೇಳಬೇಕಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಇಲ್ಲಿ ಅಯ್ಯಪ್ಪ ಟೆಂಪಲ್ಗೆ. ಸೊ ಪ್ರತಿ ವರ್ಷವೂ ಅಷ್ಟೇ ಈ ಥರ ಹಸುಗೆ ಪೂಜೆ ಮಾಡಿಬಿಟ್ಟು ಮತ್ತು ಅಯ್ಯಪ್ಪ ಟೆಂಪಲ್ಗೆ ಬಂದು ಅಲ್ಲಿ ದರ್ಶನ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋದು ನಾವು ಯಾವಾಗ್ಲೂ. ಸೊ ಈ ಸತಿ ಬಂದಿದ್ದಾಗ ಆಬ್ವಿಯಸ್ಲಿ ಇವಾಗೆಲ್ಲ ಅಯ್ಯಪ್ಪ ಟೆಂಪಲ್ಗೆ ಹೋಗೋ ಸೀಸನು, ಅಂದರೆ ಶಬರಿಮಲೆಗೆ ಹೋಗೋ ಸೀಸನು. ಸೊ ಅದಕ್ಕೆ ಅಲ್ಲಿ ಪೂಜೆ ಮಾಡಿಸೋರಿದ್ರು ಆ್ಯಂಡ್ ಶಬರಿಮಲೆಗೆ ಹೋಗೋರು ಕೂಡ ಇದ್ದರು. ಅಲ್ಲಿ ಪ್ರಸಾದ ಕೂಡ ಮಾಡಿಸಿದ್ರು. ಸರಿ ಹೆಂಗೂ ಬಂದಿದ್ದೀವಿ, ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದಾಗ ಬೀರೇಶ್ ಕೂಡ ಬಂದಿದ್ದರು ಅಷ್ಟರಲ್ಲಿ. ಸೊ ನೋಡಿ ಮುಂದಕ್ಕೆ. ಇಲ್ಲ, ನಾನು ನೋಡ್ತಾ ಇದ್ದೀನಿ. ಎಲ್ಲ ಅಬ್ಸರ್ವ್ ಮಾಡ್ತೀನಿ. ಫಸ್ಟ್ ಅದು ದೇವ್ರದ್ದು ಇತ್ತಲ್ಲ, ರಾಘವೇಂದ್ರ ನಿಂತ್ಕೊಂಡು ಖಾಲಿ ಹೋಯ್ತಾ? ಅಯ್ಯಪ್ಪಂದು ಇತ್ತಲ್ಲ ಇದೇನು ಸ್ಲೋ ಮೋಷನ್ ಅಲ್ಲಿ ಬರ್ತೈತಾ? ಸ್ಲೋ ಮೋಷನ್ ಆಯ್ತಾ? ಮಾಡಿದೆ ತಿನ್ನಿಸ್ಬೇಕಾ? ಡೌ ಮಾಡೋದಂದ್ರೆ ಹಿಂಗೆ ಮಾಡಬೇಕು. ಡೌ ಮಾಡೋರು ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಅದೆರಡು ಬಿಟ್ಟರೆ ಬಟ್ಟೆ. ಸೊ ಗೈಸ್, ಇವಾಗ ಸಂಜೆ ಆಗಿದೆ, ಅಂದರೆ ನೈಟೇ ಆಲ್ಮೋಸ್ಟ್. ಅವಾಗಿಂದನೂ ಸ್ವಲ್ಪ ಕಳೆಕಾಯಿ ತಿನ್ನೋದು ಮತ್ತು ಅದೇನೋ ಬೇಯಿಸಿರೋ ಅಂತ ಗೆಣಸು ಆಮೇಲೆ ಅವರೆಕಾಯಿ ಎಲ್ಲ ತಿನ್ನೋದು ಆಯಿತು. ಯಾಕೋ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಫೀಲಿಂಗ್ ಥರ ಬರ್ತಾಯಿದೆ. ಬ್ಯಾಕೆಲ್ಲ ತುಂಬ ಸೆನ್ಸಿಟಿವ್ ನೋವ್ತಾ ಇದೆ. ಬಾಯಿ ಮುಚ್ಕೊಂಡಿರೋ, ಇನ್ನಷ್ಟೇನಲ್ಲ, ಐ ಆಮ್ ಸ್ಟ್ರಾಂಗ್ ಇನಫ್. ಸೊ ಈಗ ಸಾಂಬಾರು ರೆಡಿ ಮಾಡಿದ್ದಾರೆ, ಇದ್ಕಿದ ಬೇಳೆ ಸಾರು. ಮಧ್ಯಾಹ್ನ ಯಾರೂ ಏನೂ ಊಟ ಮಾಡಲಿಲ್ಲ, ಬಿಕಾಸ್ ದೇವಸ್ಥಾನದಲ್ಲೇ ಪ್ರಸಾದ ಇರ್ತಾರ. ಸೊ ಯಾರೂ ಏನೂ ಊಟ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಸಾಂಬಾರು, ಇದ್ಕಿದ ಬೇಳೆ ಸಾಂಬಾರಾಗಿದೆ. ಆಮೇಲೆ ವಡೆ ಹಾಕ್ತಾ ಇದ್ದಾರೆ. ಏನು ವಡೆ ಮಮ್ಮಿದು? ಕಡಲೆಬೇಳೆ ವಡೆ. ಸೊ ಕಡಲೆಬೇಳೆ ವಡೆ ತಿಂದು ಸಾಂಬಾರು ಮುದ್ದೆ ಅನ್ನ ತಿಂದು ಪಚಬೇಕು ಅಷ್ಟೇ. ತುಂಬ ಬಾಡಿ ಒಂಥರ ಎಲ್ಲ ನೋವು, ಒಂಥರ ಜ್ವರ ಬಂದಿರೋ ಥರ ಆಗ್ತಾಯಿದೆ. ಸೊ ಯಾಕೆ ಹಿಂಗೆ ಇಟ್ಕೊತೀವಿ ನೋಡಿ, ವಡೆಗೆ ರೆಡಿ ಆಗಿದೆ. ಏಯ್ ವಡೆ
ನಮ್ಮ ಮನೆಯ ಒಡೆ ನೀನೇನಾ ನೀನ್ ದೊಡ್ಡವಳೇನಾ? ಆ್ಯಂಡ್ ಬೀರೇಶ್ ಯಾವಾಗಲೂ ಕತ್ಲೆ ರೂಮಲ್ಲೇ ಇರ್ತಾರೆ. ಏನಿಲ್ಲ, ಆಯಿತು ಊಟ ಮಾಡಿ ಬಾ ಎದ್ದಿ. ಬರೀ ಡೌ ಡೌ ಡೌ. ಸೊ ಎಲ್ಲ ಇಲ್ಲಿ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ನಾವು ಎತ್ಕೊಂಡು ಫಸ್ಟು ವಡೆ ಹಾಕ್ಬಿಡ್ತೀನಿ ತಿನ್ಕೊಂಬಿಡಿ ಅಂತ ಅಂದರು. ಬಟ್ ವಡೆ ತಿಂದ್ಬಿಟ್ರೆ ಊಟ ಮಾಡೋದಕ್ಕಾಗಲ್ಲ. ಅಷ್ಟು ಒಳ್ಳೆ ಸಾಂಬಾರು ಮಾಡಿ ಮುದ್ದೆ ತಿನ್ನಲಿಲ್ಲ ಅಂದರೆ ಹೆಂಗೆ ಅಂತ ಅಂದ್ಬಿಟ್ಟು ಊಟಕ್ಕೆ ಒಂದೆರಡೆರಡು ಆದರೆ ಸಾಕು ಅಂತ ಅಂದ್ಬಿಟ್ಟು ಅಲ್ಲೇ ಹಾಕ್ಕೊಂಡು ಬಂದು ತಿಂತಾಯಿದ್ದೀವಿ. ಅವರೆಕಾಳು ಸಾರಂತೂ ಸಖತ್ತಾಗಿತ್ತು. ಅದು ಏನು ಸ್ಪೆಷಲ್ ಅಂತಂದರೆ ಅವರೆಕಾಳು ಸಾಂಬಾರಲ್ಲಿ ನಮ್ಮ ಡ್ಯಾಡಿ ಮಾಡಿರೋದು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಸೊ ನಮ್ಮ ಡ್ಯಾಡಿ ಮಾಡಿರೋ ಸ್ಪೆಷಲ್ ಸಾಂಬಾರನ್ನ ಹೊಗಳ್ತಾ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಗೈಸ್, ಊಟ ಎಲ್ಲ ಮಾಡಿದ್ದಾಯಿತು. ನೋಡಿದ್ರಿ, ನನಗೆ ವ್ಲಾಗ್ ಎಂಡ್ ಮಾಡೋದಕ್ಕೂ ಎನರ್ಜಿ ಇಲ್ಲ. ಬಟ್ ಇವತ್ತು ಎಂಡ್ ಮಾಡಲಿಲ್ಲ ಅಂದರೆ ಮತ್ತೆ ಇನ್ಯಾವತ್ತು ಮಾಡೋಕ್ಕಾಗುತ್ತೋ ಅಂತ ಗೊತ್ತಿಲ್ಲ. ಅದಕ್ಕೆ ಇವತ್ತೇ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಸಂಕ್ರಾಂತಿನ ಹೇಗೆ ಆಚರಿಸಿದ್ರಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಮನೇಲಿ ಇದೇ ಥರನೇ ಆಚರಿಸೋದು ಪ್ರತಿ ವರ್ಷವೂ. ಇದ್ರ ಜೊತೆ ಒಂದು ಆ್ಯಡ್ ಆನ್ ಇರ್ತಿತ್ತು, ಬಟ್ ಹೋದ ವರ್ಷದಿಂದ ಅದನ್ನು ಮಾಡ್ತಾ ಇಲ್ಲ. ಅಂದರೆ ಈ ಹೆಣ್ಮಕ್ಳಿರೋ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವ್ರಿಗೆ ಶಾಸ್ತ್ರ ಮಾಡೋ ಅಂಥದ್ದು. ಸೊ ಅದೆಲ್ಲ ಇರ್ತಿತ್ತು. ಬಟ್ ವಿನುತ ಅಲ್ಲ, ವಿನುತ್ ಇಲ್ಲ ಮಾಡ್ತಿದ್ದೆ. ನಾನು ಮದುವೆ ಆಗೋರ್ಗೂ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ವಿನುತಾನೆ ಬೇಡ ಪರವಾಗಿಲ್ಲ ವಿಲ್ ಸ್ಟಾಪ್. ಸುಳ್ಳು ಗೈಸ್, ಸುಳ್ಳು. ಸೊ ಅದಕ್ಕೆ ಮಮ್ಮಿ ಮಾಡ್ತಾ ಇಲ್ಲ. ಓಕೆ, ಏನ್ ಕೊಡ್ತಿದ್ರು ಶಾಸ್ತ್ರ ಮಾಡ್ಬೇಕಾದ್ರೆ? ಏನಿಲ್ಲ ಆ ಕಡೆ ತೋರ್ಸು, ಪರವಾಗಿಲ್ಲ. ಏನಿಲ್ಲ, ಅರ್ಶಿನ ಕುಂಕುಮ ಕೊಡ್ತಿದ್ರು. ಅರ್ಶಿನ ದುಡ್ಡೇನಾರ ಕೊಡ್ತಿದ್ರು? ದುಡ್ಡೆಲ್ಲ ಇಲ್ಲ, ಅರ್ಶಿನ ಕುಂಕುಮ ಕೊಟ್ಟು. ಅದಕ್ಕೆ ಬೇಡ ಅಂತ ಹೇಳೋಳೆ. ಆದ್ರೆ ದುಡ್ಡಾಗಿದ್ರೆ ಫಸ್ಟ್ ಮಾಡಿ ಅಂತ ಹೇಳ್ತಾ ಇದ್ರು ವಿನೋ. ಅಲ್ಲ ವಿನೋ, ಏನ್ ದುಡ್ಡು ಅವರು ಇವರು ಅಂತೆಲ್ಲ ಕರಿತಾ ಇದೀರಾ? ವಿನೋ ಅವರು ಅಂತ ಬೈ ಮಿಸ್ ಆಗಿ ಬಂತ ಅಷ್ಟೇ. ನಿನ್ನೆನೆ ಅವರು ಇವರು ಅಂತಾನಲ್ಲ. ಸೊ ಅಂದ್ರೆ ಶಾಸ್ತ್ರ ಮಾಡೋದು ಅಂದ್ರೆ ಅದೇ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋ ಥರ. ಮತ್ತೆ ಬಂದವ್ರಿಗೆ ಮುತ್ತೈದೆಯರಿಗೆ 5 ಜನ ಕುಂಕುಮ ಕೊಡೋದು ಆ ಥರ ಇರ್ತಿತ್ತು. ಬಟ್ ಹೋದ ವರ್ಷದಿಂದ ಮಾಡ್ತಾ ಇಲ್ಲಂತೆ. ನಾನು ಅಂದ್ಕೊಂಡಿದ್ದೆ ಈ ವರ್ಷ ಇರುತ್ತೆ, ವಿಡಿಯೋ ಚೆನ್ನಾಗಿರುತ್ತೆ ಅಂತ, ನಿಮಗೂ ಹೇಳ್ದಂಗೆ ಆಗುತ್ತೆ ಅಂತ. ಬಟ್ ಅದಿರಲಿಲ್ಲ. ಇಟ್ಸ್ ಓಕೆ, ನೀವು ಮಾಡ್ಬೋದಿತ್ತು ಮೇಡಮ್. ಸಿಂಪಲ್ ಆಗಿ ಮುಗಿಸಿದ್ದೀವಿ ಹಬ್ಬನ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ನಿಮ್ಮ ಮನೇಲಿ ಹೇಗೆಲ್ಲ ಆಚರಿಸ್ಕೊಂಡ್ರಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ 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 ಬಾಯ್.